ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಕ್ಲಾಸ್ ಬಂದು 67ನೇ ಕ್ಲಾಸು. ಇದು ಕಂಪ್ಲೀಟ್ ಸೀಕ್ವೆನ್ಸ್ ಚಾಪ್ಟರ್ ಮೇಲೆ ಏನೈತಿ ಇವು ಪ್ರಾಬ್ಲಮ್ಗಳು ಇರ್ತಾವೆ. ಸೊ ಮೊದಲೇ ಪ್ರಾಬ್ಲಮ, ಫೈಂಡ್ ದ ನೆಕ್ಸ್ಟ್ ಟರ್ಮ್ ಆಫ್ ದ ಸೀಕ್ವೆನ್ಸ್ 11, 13, 17, 19, 23. ಸೊ ಇಲ್ಲಿ 11 ಅದ, 13 ಅದ, 17, 19, 23 ಇಲ್ಲಿ ಟರ್ಮನ್ನು ಕಂಡುಹಿಡಿಬೇಕು. ಇಲ್ಲಿಂದ ಇಲ್ಲಿಗೆ 2 ಗ್ಯಾಪ್ ಅದ, ಇಲ್ಲಿಂದ ಇಲ್ಲಿಗೆ 4 ಗ್ಯಾಪ್ ಅದ, ಇಲ್ಲಿಂದ ಇಲ್ಲಿಗೆ 2 ಗ್ಯಾಪ್ ಅದ, ಇಲ್ಲಿಂದ ಇಲ್ಲಿಗೆ 4 ಗ್ಯಾಪ್ ಅದ. ಅಂದ್ರೆ 2 2 ಏನೈತಿ ಬರ್ತಾವಿದೆ. ಇಲ್ಲಿ 4 4 ಬರ್ತದೆ, ಇಲ್ಲಿ 2 ಬರ್ತದೆ. ಸೊ 23ಕ್ಕೆ 2 ಕೂಡಿಸಿದಾಗ 25 ಅನ್ನೋದು ಆನ್ಸರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ 8 ಟರ್ಮ್ ಇನ್ ಸೀರೀಸ್ ಅಂತ ಕೇಳೋರು 2, 6, 18, 54 ಡ್ಯಾಶ್. ಇಲ್ಲಿ 8ನೇ ಟರ್ಮನ್ನು ನಾವು ಕಂಡುಹಿಡಿಬೇಕು. ಇದು ಮೊದಲಿಗೆ ಇದು ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಒಳಗೈತಿ. ಇಲ್ಲಿ ನೋಡ್ಬೋದು ರೇಷಿಯೋ ಎಟ್ಟೈತೆ. ಇಲ್ಲಿ 6/2 ಅಂದ್ರೆ ರೇಷಿಯೋ ಎಟ್ಟು ಬತ್ತು 3 ಬತ್ತು. 18/6 ಅಂದ್ರೆ ಇದು ರೇಷಿಯೋ ಏನು ಬತ್ತು 3 ಬತ್ತು. 6 ಒಂದ್ಲೆ 6 ಮೂರ್ಲೆ. ಇಲ್ಲಿ ನಮಗೆ ಎ ಈಕ್ವಲ್ ಟು ಎಷ್ಟದ 2, ರೇಷಿಯೋ ಆರ್ ಈಕ್ವಲ್ ಟು ಎಷ್ಟದ 3. ಇಲ್ಲಿ ನಾವು 8ನೇ ಟರ್ಮನ್ನು ಕಂಡುಹಿಡಬೇಕು. ಆವಾಗ ಫಾರ್ಮುಲಾ ಏನದ, Tn ಈಕ್ವಲ್ ಟು ಎ ಇಂಟು r/n-1. ಇಲ್ಲಿ ಎ ಅಂದ್ರೆ 2, ಆರ್ ಅಂದ್ರೆ 3. ಸೊ ಇಲ್ಲಿ ಎನ್ ಅನ್ನೋದ 8ನೇ ಟರ್ಮನ್ನು ನಾವು ಕಂಡುಹಿಡಬೇಕು. 8ರಾಗ 1 ಕಳೆದ್ರೆ 7, ಇಲ್ಲಿ 2, 3ನ್ನು 7 ಸಲ ಇಂಟು ಮಾಡು ಅಂತ ಹೇಳ್ಯಾರ ಇಲ್ಲಿ. ಆವಾಗ 9 ಇಂಟು 9 ಇಂಟು 9 ಇಂಟು 3. ಸೊ ಇಲ್ಲಿ 3ನ್ನು 2 ಸಲ ಇಂಟು ಮಾಡೈತಿ, ಇಲ್ಲೂ 3ನ್ನು 2 ಸಲ ಇಂಟು ಮಾಡೈತಿ, ಇಲ್ಲೂ 3ನ್ನು 2 ಸಲ ಇಂಟು ಮಾಡೈತಿ. ನೆಕ್ಸ್ಟು ಇಲ್ಲಿ ಏನಿದೆ 2, 9ನ್ನು 3 ಸಲ ಇಂಟು ಮಾಡಿದಾಗ 729 ಇಂಟು 3. ಇಲ್ಲಿ 729 ಇಂಟು 6. ಇದನ್ನು ಇಂಟು ಮಾಡಿದಾಗ 9 6 54 ಆಗುತ್ತೆ. 9 6 2 12, 12 5 12 5 17 ಆಗುತ್ತೆ. 6 7 42, 1 43. ಸೊ ಆನ್ಸರ 43, 4374 8ನೇ ಟರ್ಮ್ ಇಲ್ಲಿ ಆಗಿರ್ತದೆ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ಅಂತ ಕೇಳ್ಯಾರು. ಇಲ್ಲಿಯೂ ಏನಾಗಿದೆ GP ಒಳಗೆ ಇತ್ತಿದು. ಇದನ್ನು ರೇಷಿಯೋ ಕಂಡುಹಿಡಿದಾಗ ಏನು ಬರ್ತದೆ 0.02. ಇಲ್ಲಿ 2 ಒಂದ್ಲೆ 2 ಮೂರ್ಲೆ. ಸೊ ಇಲ್ಲಿ 0.003 ಅಂತ ಬತ್ತು. ಇದನ್ನು ಮಾಡಿದಾಗೂ ಅಷ್ಟೇ ಬರ್ತದೆ. ಇಲ್ಲಿ ಒಂದ್ಲೆ ಇಲ್ಲಿ ಮೂರ್ಲೆ. ಸೊ ಇಲ್ಲಿ 6 2 ಮೂರ್ಲೆ 6, 6 ಮೂರ್ಲೆ 18, 18 ಮೂರ್ಲೆ 54. ಸೊ ಇಲ್ಲಿ 54 ಇದ್ದಿದ್ದು ಎಲ್ಲೈತಿ ಇಲ್ಲದ. ಇಲ್ಲಿ ಮೊದಲಿಗೆ 2 ಪಾಯಿಂಟ್ ಅದಾವು, ಇಲ್ಲಿ 3 ಪಾಯಿಂಟ್, ಇಲ್ಲಿ 4 ಪಾಯಿಂಟ್ ಬಿಟ್ಟು 18 ಅದ. ಇಲ್ಲಿ 5ನೇ ಪಾಯಿಂಟಿಗೆ ಏನೈತಿ 54 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ಸೀಕ್ವೆನ್ಸನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ 1ರಿಂದ 1 ನಂಬರ್ಗೆ ಏನಾಗದ ಹೆಚ್ಚಾಕೋಂತ ಹೋಗೈತಿ. ಇಲ್ಲಿ ನೋಡ್ಬೋದು ನೀವು ಮಿಸ್ಸಿಂಗ್ ನಂಬರನ್ನು ಕಂಡುಹಿಡಿ ಅಂದ್ರೆ ಇಲ್ಲಿ
17ರಿಂದ 26ಕ್ಕೆ ಎಷ್ಟು ಗ್ಯಾಪ್ ಅದ? 9 ಗ್ಯಾಪ್ ಅದ. 26ರಿಂದ 35ಕ್ಕೆ 9 ಗ್ಯಾಪ್ ಅದ. ಇಲ್ಲಿ 14ರಿಂದ 23ಕ್ಕೆ ಇಲ್ಲಿಯೂ 9 ಗ್ಯಾಪ್ ಅದ. ಮತ್ತು ಇಲ್ಲಿ 23ರಿಂದ 32ಕ್ಕೆ ಇಲ್ಲಿಯೂ 9 ಗ್ಯಾಪ್ ಅದ. ಅದೇ ರೀತಿಲಿ 35ರಿಂದ 9 ಕೂಡಿಸಿದಾಗ ಎಷ್ಟಾಗತ್ತೆ? 44 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ 44 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಹೌ ಮೆನಿ ನಂಬರ್ಸ್ ಇನ್ ಅ ಸೀಕ್ವೆನ್ಸ್ -1 -5/6 -2/3 ಡ್ಯಾಶ್ ಡ್ಯಾಶ್ ಅಪ್ ಟು 10/3 ಅಂತ ಕೇಳ್ಯಾರು. ಇಲ್ಲಿ ಈ ಸೀಕ್ವೆನ್ಸ್ ಒಳಗೆ ಎಷ್ಟು ನಂಬರ್ ಇದಾವೆ ಅಂತ ಕೇಳ್ಯಾರು. ಇಲ್ಲಿ ನಾವು ಎನ್ ಅನ್ನು ಕಂಡುಹಿಡಿಬೇಕು. ಇಲ್ಲಿ ಎ = ಎಷ್ಟದ? -1 ಅದ. ಡಿ = ಎಷ್ಟಾಗತ್ತೆ? -5/6 -1 ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ -1 ಐತಿ, ಹಾಗಾಗಿ ಇದೇನಾಗುತ್ತೆ? +1 ಆಗುತ್ತೆ. ಸೊ ಇಲ್ಲಿ 6 1 6, 6 5 ಹೋದರೆ 1/6 ಅನ್ನೋದೇನಾಗುತ್ತೆ? ಡಿ ಬೆಲೆ ಇಲ್ಲಿ ಆಗುತ್ತೆ. ಇಲ್ಲಿ ಎ = -1, ಡಿ = 1/6. ಸೊ ನಾವು ಟೋಟಲ್ ಎಷ್ಟದ ಅನ್ನೋದು ಕಂಡುಹಿಡಬೇಕು. ಇಲ್ಲಿ ಲಾಸ್ಟ್ ಟರ್ಮ್ ಎಷ್ಟು ಕೊಟ್ಟಾರ? ನಮಗೆ 10/3 ಕೊಟ್ಟರು. ಹಾಗಾಗಿ 10/3 = ಎ ಅಂದ್ರೆ -1 ಪ್ಲಸ್ ಎನ್ ಅನ್ನು ನಾವು ಕಂಡುಹಿಡಬೇಕು ಇಂಟು 1/6. ಸೊ ಇಲ್ಲಿ ಈ 6ಅನ್ನು ಇದಕ್ಕೆ ಇಂಟು ಮಾಡೋದು. 10/3 = -6 ಪ್ಲಸ್ n-1 ಡಿವೈಡೆಡ್ ಬೈ 6. ಸೊ ಇಲ್ಲಿ 3 1 3 2 ಈ 2ಅನ್ನು ಈ ಕಡೆ ಕಳಿಸಿರ ಇಂಟು ಆಗುತ್ತೆ. ಆವಾಗ ಇಲ್ಲಿ ಏನಾಗುತ್ತೆ? 20 = -6 ಪ್ಲಸ್ n-1 ಇಲ್ಲಿ ಆಗುತ್ತೆ. ಸೊ ಈ 6ಅನ್ನು ಈ ಕಡೆ ಕಳಿಸಿದಾಗ ಇದು ಮೈನಸ್ ಇದ್ದಿದ್ದ ಈ ಕಡೆ ಬರ್ತಂದ್ರೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ 26 = n-1 ಆಗುತ್ತೆ. ಇಲ್ಲಿ n ಬೇಕು ನಮಗೆ. n = 26 ಪ್ಲಸ್ 1. ಇಲ್ಲಿ -1 ಇದ್ದಿದ್ದ ಈ ಕಡೆ ಬರ್ತಂದ್ರೆ +1 ಆಗುತ್ತೆ. ಇಲ್ಲಿ n = 27. ಇಲ್ಲಿ ಆನ್ಸರ ನಮ್ದು 27 ನಂಬರ್ಸ್ ಈ ಸೀಕ್ವೆನ್ಸ್ ಒಳಗೆ ಅದಾವು. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಫೈಂಡ್ ದ 8th ಟರ್ಮ್ ಆಫ್ ದ ಸೀಕ್ವೆನ್ಸ್ ಹೂಸ್ ಜನರಲ್ ಟರ್ಮ್ ಈಸ್ 2n² - 3n + 1 ಅಂತ ಹೇಳ್ಯಾರು. ಇಲ್ಲಿ 8ನೇ ಟರ್ಮನ್ನು ನಾವು ಕಂಡುಹಿಡಿ ಅಂದರು. ಇಲ್ಲಿ ಜನರಲ್ ಫಾರ್ಮ್ ಕೊಟ್ಟಾರಲ್ಲ, ಇದ್ರೊಳಗೆ 8th ಹಾಕಿರ ಆಯಿತು. ಸೊ ಇಲ್ಲಿ 2⁻8² - 3 × 8 + 1 2 × 8ರ ಸ್ಕ್ವೇರ್ ಏನಾಗುತ್ತೆ? 64 ಮೈನಸ್ 3 × 8 ಅಂದ್ರೆ 3 × 24 ಪ್ಲಸ್ 1 ಆಗುತ್ತೆ. ಇಲ್ಲಿ 128 ಆಗುತ್ತೆ. ಇಲ್ಲಿ 24ರಾಗ ಇಲ್ಲಿ 1 ಹೋದ್ರೆ 23. ಸೊ 128ರಾಗ 23 ಹೋದ್ರೆ 105. ಇಲ್ಲಿ ಆನ್ಸರ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ GP 3 6 12 24 ಅಪ್ ಟು 384 ಅಂದಾರ. ಇಲ್ಲಿ ಇದ್ರೊಳಗೆ ಎಷ್ಟು ಟರ್ಮ್ದ ಅನ್ನೋದು ಕಂಡುಹಿಡಬೇಕು. ಇಲ್ಲಿಯೂ ಎನ್ನನ್ನು ಕಂಡುಹಿಡಬೇಕು. ಇದು GP ಒಳಗದ. ನಮ್ಗೆ ಎ = ಎಷ್ಟು? 3 ಆಗುತ್ತೆ. R = 6/3 ಅಂದ್ರೆ ಇಲ್ಲಿ R = 2 ಆಗುತ್ತೆ. ನಮ್ಗೆ ಲಾಸ್ಟ್ ಟರ್ಮ್ ಎಷ್ಟದ?
384 ಈಕ್ವಲ್ ಟು ಎ ಅಂದ್ರೆ 3 ಇಂಟು ಆರ್ ಅಂದ್ರೆ 2 ಲಾಸ್ಟ್ ಟರ್ಮಾಗಿ ಕಂಡು ಹಿಡಿಬೇಕು ನಾವು ಇಲ್ಲಿ n-1. ಸೊ ಈ 3 ಈ ಕಡೆ ಕಳಿಸಿದಾಗ ಇದು ಇಲ್ಲಿ ಇಂಟು ಐತಿ, ಇಲ್ಲಿ ಹೋತಂದ್ರೆ ಭಾಗಾಕಾರ ಆಗ್ತೈತಿ. ಇಲ್ಲಿ 3 1 3 1 3 2 24, ಇಲ್ಲಿ 3 2 6 3 8 24, 128 ಈಕ್ವಲ್ ಟು 2n-1 ಆಗುತ್ತೆ. ಈ 128 ಈಕ್ವಲ್ ಟು 2n-1 ಇದನ್ನು ಈ ರೀತಿ ಬರಿಬೋದು. ಯಾವ ರೀತಿ ಅಂದ್ರೆ 2⁷ ಈಕ್ವಲ್ ಟು 2n-1. ಈ 2⁷ ಅಂದ್ರೆ ಎರಡನ್ನು 7 ಸಲ ಇಂಟು ಮಾಡಿದಾಗ ನಮ್ಗೆ 128 ಬರ್ತದೆ. ಇಲ್ಲಿ ನೀವು ನೋಡ್ಬೋದು. ಸೊ 2 2 4 2 2 4 ಇಲ್ಲಿ 2 2 4 ಇಂಟು 2 ಇಲ್ಲಿ 4 4 16 16 4 64 64 2 128 ಆಗುತ್ತೆ. ಇಲ್ಲಿ 2⁷ ಐತಿ ಈಕ್ವಲ್ ಟು 2n-1 ಐತಿ. ಹಾಗಾಗಿ ಇದೇನಾಗುತ್ತೆ 7 ಈಕ್ವಲ್ ಟು n-1 ಅನ್ನೋದು ಆಗುತ್ತೆ. ಇಲ್ಲಿ ನಮ್ಗೆ n ಈಕ್ವಲ್ ಟು ಈ -1 ಈ ಕಡೆ ಬರ್ತಂದ್ರೆ +1 ಆಗುತ್ತೆ. ಇಲ್ಲಿ n ಈಕ್ವಲ್ ಟು 8 ಅನ್ನೋದು ಇಲ್ಲಿ ಆನ್ಸರ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ದ ಸಿರೀಸ್ 7 10 13 ಡ್ಯಾಶ್ ಅಪ್ ಟು 20 ಟರ್ಮ್ ಈಸ್ ಅಂತ ಕೇಳೋರು. ಇಲ್ಲಿ 20ನೇ ಟರ್ಮನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಎ ಈಕ್ವಲ್ ಟು ಏನಾಗುತ್ತೆ, ಎ ಈಕ್ವಲ್ ಟು 7 ಆಗುತ್ತೆ. ಡಿ ಈಕ್ವಲ್ ಟು ಏನಾಗುತ್ತೆ 10 - 7 ಅಂದರೆ 3 ಆಗುತ್ತೆ. ಇಲ್ಲಿ 20ನೇ ಟರ್ಮ ಇಲ್ಲಿ ಎ ಪ್ಲಸ್ n-1 ಇಂಟು ಡಿ ಅಂದಾಗ ನಮ್ಗೆ T20 ಅಂದ್ರೆ 20ನೇ ಟರ್ಮ ಬರ್ತದೆ. ಇಲ್ಲಿ ಎ ಈಕ್ವಲ್ ಟು 7 ಪ್ಲಸ್ n-1 ಅಂದರೆ ಇಲ್ಲಿ 20 1 ಹೋದ್ರೆ 19 ಇಂಟು 3. ಸೊ ಇಲ್ಲಿ 7 ಪ್ಲಸ್ 19 ಇಂಟು 3 ಅಂದರೆ 57 ಆಗುತ್ತೆ. ಇಲ್ಲಿ 20ನೇ ಟರ್ಮ 64. ಇಲ್ಲಿ ಏನಾಗುತ್ತೆ ಆನ್ಸರ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ 64 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇನ್ ದ ಫಾಲೋಯಿಂಗ್ ಸಿರೀಸ್ ಅ ರಾಂಗ್ ನಂಬರ್ ಈಸ್ ಗಿವನ್, ಫೈಂಡ್ ಔಟ್ ದ್ಯಾಟ್ ರಾಂಗ್ ನಂಬರ್ ಅಂದರು. ಇಲ್ಲಿ ಏನಾಗುತ್ತೆ, ಇಲ್ಲಿ 4ರಿಂದ 5ಕ್ಕೆ 1 ಗ್ಯಾಪ್ ಅದ. ಇಲ್ಲಿ ಈ 18ರಿಂದ 34ಕ್ಕೆ ಎಷ್ಟು ಗ್ಯಾಪ್ ಆಗುತ್ತೆ, 16 ಗ್ಯಾಪ್ ಆಗುತ್ತೆ. 34ರಿಂದ 59ಕ್ಕೆ 25 ಗ್ಯಾಪ್ ಆಗುತ್ತೆ. ಈ 59ರಿಂದ 95ಕ್ಕೆ 36 ಗ್ಯಾಪ್ ಆಗುತ್ತೆ. ಅದೇ ರೀತಿ ಇಲ್ಲಿ 5ರಿಂದ ಇಲ್ಲಿ 4 ಗ್ಯಾಪ್ ಆತಂದ್ರೆ 9 ಬರಬೇಕಾಗಿತ್ತು. ಇಲ್ಲಿ 10 ಅಂತ ಕೊಟ್ಟರು. ಇಲ್ಲಿ ನೋಡ್ಬೋದು ನೀವು 1 4 16 25 36 ಇವೆಲ್ಲ ವರ್ಗ ಸಂಖ್ಯೆ. ಆ ರೀತಿ ನೋಡಿದಾಗ ಇಲ್ಲಿ 10 ಅನ್ನೋದು ಇಲ್ಲಿ ರಾಂಗ್ ನಂಬರ್ ಆಗುತ್ತೆ. ಅಲ್ಲಿ 9 ಬಂದಿರೋ ಏನಾಗುತ್ತೆ ಅದೊಂದು ಕರೆಕ್ಟ್ ಸೀಕ್ವೆನ್ಸ್ ಆಗುತ್ತಿತ್ತು. ಇಲ್ಲಿ ಇಲ್ಲಿ 9 ಆಗಿತ್ತಂದ್ರೆ ಕರೆಕ್ಟ್ ಆಗುತ್ತಿತ್ತು. ನೋಡ್ಬೋದು ನೀವು ಇಲ್ಲಿ 4ರಿಂದ 5ಕ್ಕೆ 1 ಗ್ಯಾಪ, 5ರಿಂದ 9ಕ್ಕೆ 4 ಗ್ಯಾಪ, 9ರಿಂದ 18ಕ್ಕೆ 9 ಗ್ಯಾಪ, 18ರಿಂದ 34ಕ್ಕೆ 16 ಗ್ಯಾಪ. ಇವೆಲ್ಲ ವರ್ಗ ಸಂಖ್ಯೆ ಆತಾವು. ಇಲ್ಲಿ 10 ನಂಬರ್ ಬದಲಿ 9 ಬಂದಿರೋದ ಕರೆಕ್ಟ್ ಸೀಕ್ವೆನ್ಸ್ ಆಗ್ತಿತ್ತು. ಇಲ್ಲಿ 10 ಅನ್ನೋದು ರಾಂಗ್ ನಂಬರ್. ನೆಕ್ಸ್ಟ್, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂದರು. ಇಲ್ಲಿ
ಈ 1ರಿಂದ 2ಕ್ಕೆ 2 ಇಂಟು, ಈ 2ರಿಂದ 6ಕ್ಕೆ 3 ಇಂಟು, ಈ 6ರಿಂದ 24ಕ್ಕೆ ಇಲ್ಲಿ 4 ಇಂಟು ಮಾಡ್ಯಾರು. 24ರಿಂದ ಇವು 120ಕ್ಕೆ 5 ಇಂಟು ಮಾಡ್ಯಾರು. ಅದೇ ರೀತಿ 120ರಿಂದ 6 ಇಂಟು ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 720 ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇಫ್ ದ nth term of the an arithmetic progression is given by an equal to 3n plus 2, what is the first number ಅಂತ ಕೇಳ್ಯಾರು. ಇಲ್ಲಿ ಫಸ್ಟ್ ನಂಬರ್ ಅಂದ್ರೆ a1 ಅನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ 3 n ಇದ್ದಲ್ಲಿ 1 ಪ್ಲಸ್ 2, ಇಲ್ಲಿ ಆನ್ಸರ್ ಏನಾಗುತ್ತೆ? 5 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 5 ಟರ್ಮ್ ಆಫ್ ದ ಅರ್ಥಮೆಟಿಕ್ ಸೀಕ್ವೆನ್ಸ್ ಅಂದರು. ಇಲ್ಲಿ ಏನಾಗುತ್ತೆ? 3 7 10 ಆಗುತ್ತೆ, 11 ಅಂದರೆ ಇಲ್ಲಿ ಎಷ್ಟು ಗ್ಯಾಪ್ ಅದ? ಇಲ್ಲಿ 3 ಗ್ಯಾಪ್ ಅದ, ಇಲ್ಲಿ 4 ಗ್ಯಾಪ್ ಅದ, ಸಾರಿ ಇಲ್ಲೂ 4 ಗ್ಯಾಪ್ ಅದ, ಇಲ್ಲೂ 4 ಗ್ಯಾಪ, ಇಲ್ಲೂ 4 ಗ್ಯಾಪ, ಇಲ್ಲೂ 4 ಗ್ಯಾಪ್ ಆಗಬೇಕು. ಇವುಗಳ ಸಮ್ ಎಷ್ಟಾಗುತ್ತೆ ಅಂತ ಕೇಳ್ಯಾರು. ಇಲ್ಲಿ 3 7 10, 10 ಪ್ಲಸ್ 11 21, 21 ಪ್ಲಸ್ 15 36, 36 ಪ್ಲಸ್ 19 ಅಂದರೆ 36 ಪ್ಲಸ್ 19 55 ಆಗುತ್ತೆ. ಬಟ್ ಇಲ್ಲಿ ಆಪ್ಷನನ್ನು ಕೊಟ್ಟಿಲ್ಲ. ಸೊ ಇಲ್ಲಿ ಆನ್ಸರ ಕರೆಕ್ಟ 55 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ ಫಿಫ್ತ್ ಟರ್ಮ್ ಆಫ್ ದ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಈಸ್ 81 ಆ್ಯಂಡ್ ಕಾಮನ್ ರೇಷಿಯೋ ಈಸ್ 3. ವಾಟ್ ಈಸ್ ದ ಫಸ್ಟ್ ಟರ್ಮ್ ಅಂತ ಕೇಳ್ಯಾರು. ಇಲ್ಲಿ 5ನೇ ಟರ್ಮ್ ಏನೈತಿ? 81 ಅಂತ ಹೇಳ್ಯಾರು. ಸೊ ಇಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಒಳಗೆ ಇಲ್ಲಿ a⁵ ಫಿಫ್ತ್ ಅಂದಾಗ ಇಲ್ಲಿ ಏನಾಗುತ್ತೆ? a⁴ ಆಗುತ್ತೆ. ಸೊ ಇಲ್ಲೇನ ಫಸ್ಟ್ ಟರ್ಮ ಯಾವುದು ಅನ್ನೋದು ಅವರ ಕೇಳ್ಯಾರು. ಇದು 81. ಸೊ ಇಲ್ಲಿ 81 ಎ ಕಾಮನ್ ರೇಷಿಯೋ ಎಷ್ಟದ? 3:4 ಅದ. ಸೊ ಇಲ್ಲಿ a ಇಂಟು 3:4 ಅಂದ್ರೆ ಎಷ್ಟಾಗುತ್ತೆ? 81 ಆಗುತ್ತೆ. ಸೊ ನಮಗೆ ಎ ಅನ್ನೋದು ಬೇಕು. ಅದಕ್ಕೆ ಈ 81 ಈ ಕಡೆ ಕಳಿಸಿದ್ರೆ ಇಲ್ಲಿ ಇಂಟು ಐತಿ, ಇಲ್ಲಿ ಭಾಗಾಕಾರ ಆಗುತ್ತೆ. ಸೊ 81 1 ಇಲ್ಲಿ 81 1. ಸೊ ಎ = 1 ಅನ್ನೋದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇನ್ ಅರ್ಥಮೆಟಿಕ್ ಸೀಕ್ವೆನ್ಸ್ a plus d, a plus 2d dash dash, if a = 2, d = 3, what is the 7th term ಅಂತ ಕೇಳ್ಯಾರ. ಇಲ್ಲಿ a = 7, ಸಾರಿ a = 2 ಐತಿ. ಇಲ್ಲಿ ನಮಗೆ 7ನೇ ಟರ್ಮ್ ಬೇಕಂದ್ರೆ a ಪ್ಲಸ್ 6d ಮಾಡಿಬಿಟ್ರೆ ನಮ್ಗೆ 7ನೇ ಟರ್ಮ ಸಿಗ್ತದೆ. ಇಲ್ಲಿ a ಅಂದರೆ ಎಷ್ಟದ? 2 ಪ್ಲಸ್ 6, d ಅಂದರೆ 3. ಸೊ 2 ಪ್ಲಸ್ 6 3 18, 18 ಪ್ಲಸ್ 2 20. ಇಲ್ಲಿ ಆನ್ಸರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇನ್ ಅರ್ಥಮೆಟಿಕ್ ಸೀಕ್ವೆನ್ಸ್ a plus d, a plus 2d. ಸೊ ಇದು ಸೇಮ್ ಅದ ಕ್ವಶನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ಸ್ ಅ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಅಂದರು. ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಅಂದ್ರೆ ಕಾಮನ್ ರೇಷಿಯೋ ಸೇಮ್ ಇರಬೇಕು. ಕಾಮನ್ ಡಿಫ್ರೆನ್ಸ್ ಅಲ್ಲ, ಕಾಮನ್ ರೇಷಿಯೋ ಸೇಮ್ ಇರಬೇಕು. ಕಾಮನ್ ಡಿಫ್ರೆನ್ಸ್ ಸೇಮ್ ಇತ್ತಂದ್ರೆ ಅದೇನಾಗುತ್ತೆ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ಇಲ್ಲಿ ನೋಡಿ 1ರಿಂದ 2, 2ರಿಂದ 3, 3ಯಿಂದ 4. ಇಲ್ಲಿ ಏನಾಗುತ್ತೆ? ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ? ಇಲ್ಲಿ 2ರಾಗ 1 ಹೋದ್ರೆ 1 ಉಳಿತು, ಇಲ್ಲಿ 3ರಾಗ 2 ಹೋದ್ರೆ 1 ಉಳಿತು, 4ರಾಗ 3 ಹೋದ್ರೆ 1 ಉಳಿತು. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಐತಿ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ಇದು ಆಗೋದಿಲ್ಲ. ಇಲ್ಲಿ 2ರಿಂದ 4, 4ರಿಂದ 8,
8ರಿಂದ 16. ಇಲ್ಲಿ ಏನಾಗುತ್ತೆ 4/2 ಅಂದ್ರೆ ಇಲ್ಲಿ 2 ರೇಷಿಯೋ ಸಿಕ್ತು. ಈ 8/4 ಅಂದ್ರೆ ಇಲ್ಲೂ 2 ರೇಷಿಯೋ ಸಿಕ್ತು. ಹಾಗಾಗಿ ಇಲ್ಲಿ 2, 4, 8, 16 ಇಲ್ಲಿ ಕಾಮನ್ ರೇಷಿಯೋ ಕರೆಕ್ಟ್ ಆಗುತ್ತೆ. ಇದು ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಒಳಗೆ ಇದು ಐತಿ. ನೀವು ಇಲ್ಲಿ ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ 10/5 ಆದಾಗ ಇಲ್ಲಿ 2 ಇಲ್ಲಿ 1 ಆಗುತ್ತೆ. ಇದು 15/10 ಆದಾಗ ಇಲ್ಲಿ 3/2 ಅಂತ ಬರುತ್ತೆ. ಇದು ಆಗೋದಿಲ್ಲ, ಹಾಗೆ ಇದು ಆಗೋದಿಲ್ಲ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ 2, 4, 8, 16 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ದ ಗಿವನ್ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಅಂದರು. ಮೊದಲ 10 ಸಂಖ್ಯೆಗಳ ಸಮ್ಮನ್ನು ಇಲ್ಲಿ ಕಂಡುಹಿಡಿ ಅಂದರು. ಇದು ಜಿಯೋಮೆಟ್ರಿಕ್ ಒಳಗೈತಿ. ಸೊ ಇಲ್ಲಿ A = 3 ಮತ್ತು R = ಏನಾಗುತ್ತೆ 2 ಅಂದ್ರೆ 6/3 ಅಂದಾಗ ರೇಷಿಯೋ ಏನಾಗುತ್ತೆ ಇಲ್ಲಿ 2 ಅಂತ ಆಗುತ್ತೆ. ನಮ್ಗೆ ಸಮ್ಮನ್ನು ಕಂಡುಹಿಡಿಯೋಕೆ ಒಂದು ಫಾರ್ಮುಲಾ ಏನೈತಿ, SN = A × R⁻n - 1 / R-1 ಇದು ಫಾರ್ಮುಲಾ. ಸೊ ಇಲ್ಲಿ A ಅಂದ್ರೆ 3, R ಅಂದ್ರೆ 2. ಸೊ ರೇಷ್ಟು 10 ಟರ್ಮ್ ಕಂಡುಹಿಡಬೇಕು. 2⁻10 - 1 / R-1 ಅಂದ್ರೆ R ಅಂದ್ರೆ 2 - 1. ಸೊ ಇಲ್ಲಿ ಏನಾಗುತ್ತೆ 3 × 2⁻10 ಅಂದ್ರೆ 1024 ಆಗುತ್ತೆ -1. ಸೊ ಇಲ್ಲಿ 2 - 1 ಅಂದರೆ 1 ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ 1024 1 ಹೋದ್ರೆ 1023 ಆಗುತ್ತೆ. ಇದನ್ನು 3 × 1023 ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ 3069. ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇಫ್ ದ ಥರ್ಡ್ ಟರ್ಮ್ ಆಫ್ ಅ ಜಿಯೋಮೆಟ್ರಿಕ್ progression is 18 and 6 term is 486, what is the common ratio ಅಂತ ಕೇಳೋರು. ಇಲ್ಲಿ ನಮ್ಗೆ ಮೂರನೇ ಟರ್ಮ್ ಎಷ್ಟದ AR² = 18. ಅದೇ ರೀತಿ AR⁵ = 486. ನಮಗೆ ಏನು ಬೇಕು ಇಲ್ಲಿ ಕಾಮನ್ ರೇಷಿಯೋ R ಬೇಕು. ಹಾಗಾಗಿ ಇಲ್ಲಿ 486/18 = A × R⁵ / A × R⁵2. ಸೊ ಇಲ್ಲಿ 18 1s 18, 18 2 36, ಎಷ್ಟು ಉಳಿತು 116 ಅಂದರೆ ಇಲ್ಲಿ 18 7. ಸೊ ಇಲ್ಲಿ ಎ ಗೆಟ್ ಕ್ಯಾನ್ಸಲ್ಲ. ಇಲ್ಲಿ R ಇಲ್ಲಿ 2 ಅದಾವು, R² ಐತಿ, ಇಲ್ಲಿ R⁵ ಐತಿ, ಅಂದರೆ ಇಲ್ಲಿ R⁵3 ಉಳಿತು. ಸೊ R⁵3 = 27 ಆಗುತ್ತೆ. ಸೊ R = ಎಷ್ಟಾಗುತ್ತೆ 3 ಅನ್ನೋದು ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಆಪ್ಷನ್ B 3 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಜಿಯೋಮೆಟ್ರಿಕ್ ಮೀನ್ ಆಫ್ 4 and 16. ಸೊ ಇಲ್ಲಿ ಜಿಯೋಮೆಟ್ರಿಕ್ ಮೀನ GM = √AB. ಸೊ ಇಲ್ಲಿ A ಅಂದರೆ ಎಷ್ಟದ 4 ಅದ, B ಅಂದ್ರೆ 16. ಸೊ 4 × 16 is 64. 64ದ ವರ್ಗಮೂಲ ಏನಾಗುತ್ತೆ 8 ಆಗುತ್ತೆ. ಆಪ್ಷನ್ A ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಫ್ ದ ಫಸ್ಟ್ ಟರ್ಮ್ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಇಸ್ 7 ಆ್ಯಂಡ್ ಕಾಮನ್ ರೇಷಿಯೋ 2, ವಾಟ್ ಈಸ್ ದ 5th ಟರ್ಮ್ ಅಂತ ಕೇಳ್ಯಾರು. ಸೊ ಇಲ್ಲಿ ಫಸ್ಟ್ ಟರ್ಮ್ A = 7, ಕಾಮನ್ ರೇಷಿಯೋ R = 2. 5ನೇ ಟರ್ಮ್ ಕಂಡುಹಿಡಬೇಕು.
ಎ ರೆಸ್ಟು 4 ಸಾರಿ ಎ ಇಂಟು ಆರ್ ರೆಸ್ಟು 4 ಆಗುತ್ತೆ. ಎ ಅಂದ್ರೆ 7 ಇಂಟು ಆರ್ ಅಂದ್ರೆ 2 ರೆಸ್ಟು ಇಲ್ಲಿ 4 ಆಗುತ್ತೆ. 7 ಇಂಟು 2 ರೆಸ್ಟು 4 ಅಂದರೆ ಎಷ್ಟಾಗುತ್ತೆ 16 ಆಗುತ್ತೆ. 16 ಇಂಟು 7 ಅಂದ್ರೆ 112 ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎ ಎಮ್ ಕೇಳ್ಯಾರು ಅರ್ಥಮೆಟಿಕ್ ಮೀನ್ದ ಎ ಎಮ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಎ ಪ್ಲಸ್ ಬಿ ಅಂದರೆ ಎಷ್ಟಾಗುತ್ತೆ 12 ಪ್ಲಸ್ 18 ಅಂದ್ರೆ 30/2 ಇಲ್ಲಿ 15 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನು ಸೀಕ್ವೆನ್ಸ್ 5, 15, 45 ವಾಟ್ ಈಸ್ ದ 7th ಟರ್ಮ್ ಅಂತ ಕೇಳ್ಯಾರು. ಸೊ ಇಲ್ಲಿ ಎ ಈಕ್ವಲ್ ಟು 5 ಆರ್ ಈಕ್ವಲ್ ಟು 3 ಆಗುತ್ತೆ 15/5. ಸೊ ಇಲ್ಲಿ 7ನೇ ಟರ್ಮ್ ಕಂಡು ಹಿಡಬೇಕಂದ್ರೆ ಎ ಇಂಟು ಆರ್ ಅಷ್ಟು 6. ಇಲ್ಲಿ 7ನೇ ಟರ್ಮ್ ಕಂಡು ಹಿಡ್ಬೇಕಂದ್ರೆ ಒಂದು ಕಡಿಮೆ ತಗೋದು. ಸೊ ಇಲ್ಲಿ 5 ಇಂಟು 3/6 ಆಗುತ್ತೆ. 3ನ್ನು 6 ಸಲ ಇಂಟು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 5 ಇಂಟು 729. ಸೊ ಇದನ್ನು 729ಕ್ಕೆ 5ರಲ್ಲಿ ಇಂಟು ಮಾಡಿದಾಗ 3645 ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಟರ್ಮ್ ಆಫ್ ಅ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಇಸ್ 3. ಎ ಈಕ್ವಲ್ ಟು 2 ಆಗುತ್ತೆ. ಕಾಮನ್ ರೇಷಿಯೋ 2 ಕೊಟ್ಟರು ಅಂದ್ರೆ ಆರ್ ಈಕ್ವಲ್ ಟು 2, ಎ ಈಕ್ವಲ್ ಟು 3. ಇಲ್ಲಿ 8ನೇ ಟರ್ಮ್ ಎ ರೆಸ್ಟು 7, ಎ ಅಂದ್ರೆ 3, 2/7 ಇಂಟು 3. ಇದನ್ನು ಇಂಟು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 384. ಇಲ್ಲಿ 2/7 ಅಂದ್ರೆ 128 ಆಗುತ್ತೆ. ಇದನ್ನು 3ಲೆ ಇಂಟು ಮಾಡಿದಾಗ 384 ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಕೇಳೋರು 15ನೇ ಟರ್ಮ. 15ನ್ನು ಇಲ್ಲಿ ಎನ್ ಜಾಗದಾಗ ಹಾಕಿದಾಗ ಏನಾಗುತ್ತೆ 2 ಇಂಟು 15 ಪ್ಲಸ್ 1, 15 ಆಡಲಿ 30 ಪ್ಲಸ್ 1 ಇಲ್ಲಿ 31 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಸಮ್ ಆಫ್ ಕ್ಯೂಬ್ಸ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂದರು. ಫಸ್ಟ್ 5 ಕ್ಯೂಬ್ಸ್ ಯಾವ 1, 8, 27, 64, 125. ಇಲ್ಲಿ ಇವುಗಳ ಸಮ್ ಏನಾಗುತ್ತೆ 225 ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.